ಅಲ್ಕ ಬುದ್ಧಿಗಳು ಮಾತ್ರ ಮಾಡಬಾರ್ದು. ಚಿತ್ರಾನ್ನ ಆಗ್ಬಿಟ್ಟೈತೆ, ಅವ್ರು ಯಾರೋ ಪಾಪ ಕಷ್ಟಪಟ್ಟಿರ್ತಾರೆ, ಅದನ್ನ ತಗೊಂಡ ಪೊಲೀಸ್ನವ್ರ ಕೈಗಾದ್ರು ಕೊಡ್ಬೇಕು ತಾನೆ. ಕಾರ್ ಅಲ್ಲಿದೆ ಗೈಸ್, ನೋಡಿ ಸರ್. ನೀವು ಹ್ಯಾಂಡ್ ಓವರ್ ಮಾಡೋವರೆಗೂ ಬಿಡಲ್ಲ ಸರ್ ನಾನು, ಯಾವ್ದೇ ಕಾರಣಕ್ಕೂ. ಗೈಸ್ ಅಲ್ಲಿ ಆಕ್ಸಿಡೆಂಟ್ ಆಗಿತ್ತು, ಫೋನು ಅಲ್ಲೆಲ್ಲೋ ಬಿದ್ದಿತ್ತು ಸರ್. ನೀವು ಪೊಲೀಸ್ ಅವ್ರು ಇಲ್ಲೇ ಬರ್ತಾವ್ರಿ. ಸಾಗರ್ ಬಿಡು, ಸಾಗರ್ ಹೋಗ್ಲಿ ಬಿಡು ಸಾಗರ್. ಕಾರಲ್ಲಿ 2 ದಿವಸದ ಬಾಣ್ತಿ ಇದಾರೆ, ನಂಗೆ ಬೇಜಾರಾಗ್ತೈತೆ ಸರ್. ಅವರೇ ಹೇಳಿದ್ರು ಬಿಡಿ ಸರ್ ನೀವು ಎಂತವ್ರು ಅಂತ, ನೀವೇನು ಹೇಳ್ಬೇಡಿ. ಸ್ವಲ್ಪ ಕೈ ಬಿಟ್ರೆ ಒಳಗಡೆ ಹೋಗ್ತೀನಿ. ಸೆಲ್ಫಿ ತಗೊಂಡೋಣ. ಏನ್ ಸಾಗರ್, ಯಾವ ಜನ್ಮದಲ್ಲಿ ಯಾರಿಗೆ ಏನು ಅನ್ಯಾಯ ಮಾಡಿದ್ನು? ಬರ್ಡ್ ಇದೆ ಇಲ್ಲೊಂದು ದೊಡ್ಡ ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಮತ್ತೊಂದು ಹೊಸ ಬ್ಲಾಗ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಗೈಸ್. ಇವತ್ತಿನ ಬ್ಲಾಗ್ ನಾನು ಶುರು ಮಾಡ್ತಾ ಇರೋದು ನಮ್ಮ ಮನೆಯಿಂದ. ಸೊ ಬೆಳಿಗ್ಗೆ ಬೇಗ ಎದ್ದಿದ್ದೀವಿ ಅನ್ನೋದಕ್ಕಿಂತ ಮಲಗೇ ಇಲ್ಲ ನಾನಂತೂ ರಾತ್ರಿ ಎಲ್ಲ. ಯಾಕಂತ ಹೇಳಿದ್ರೆ ಇವತ್ತು ಶುಕ್ರವಾರ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕು, ರಶ್ ಆಗ್ಬಿಡುತ್ತೆ ಅಂತ ಹೇಳಿ ಮಲ್ಕೊಂಡ್ರೆ ನಾನು ಯಾವುದೇ ಕಾರಣಕ್ಕೂ ಎದೊಳ್ಳಲ್ಲ, ಅದಕ್ಕೋಸ್ಕರ ಮಲಗೇ ಇಲ್ಲ. ಸೊ ಬೆಳಿಗ್ಗೆ ಬೇಗ ಎದ್ದೋದ್ರೆ ಒಳ್ಳೆ ದರ್ಶನ ಆಗುತ್ತೆ, ಅರ್ಚನೆ ಸಿಗುತ್ತೆ ಅಂತ ಹೇಳಿ ಇವಾಗ ಹೊರಟಿದ್ದೀವಿ. ಯಾರ್ಯಾರು ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಇಲ್ಲೋಡಿ ಸುವಾಗಣ್ಣ ಆ್ಯಂಡ್ ಇಲ್ಲೋಡಿ ಅನಂತ ಪದ್ಮನಾಭ ಸ್ವಾಮಿ ಮಗ್ದಂಗೆ ಮಗನ. ಇವನು ಅಷ್ಟೇ ಡೈರೆಕ್ಟ್ ಆಫೀಸಿಂದ ಬಂದವನು ರೆಡಿಯಾಗಿ ಏದೋ ಟೈಮ್ ಆಯ್ತಲೇ. ಸೊ ಎಲ್ಲ ಎದ್ದು ಮನೆಯೆಲ್ಲ ಫುಲ್ ಕ್ಲೀನ್ ಮಾಡಿ ಆಲ್ರೆಡಿ ದೇವ್ರ ಪೂಜೆನೂ ಮಾಡಿ ಎಲ್ಲ ಆಯಿತು ಗೈಸ್. ನೋಡಿ ಹಿಂಗೆ ಕ್ರೇಜಿ ಎಲ್ಲ ದೇವರೇ ಎಲ್ರಿಗೂ ಒಳ್ಳೇದು ಮಾಡ್ಬಿಡಪ್ಪ. ಒಂದು ಬತ್ತಿ ಜಾಸ್ತಿ ಎಳೆದ್ಬಿಟ್ಟಿದ್ದೀನಿ, ಅದಕ್ಕೆ ಎಲ್ಲ ಮೇಲೆಲ್ಲ ಕಪ್ಪಾಗ್ಬಿಟ್ಟೈತೆ. ಅವಾಗ ಏನು ಮಾಡ್ತೀನಿ, ದೀಪ ಜೋರಾಗಿ ಉರಿಲಿ ಅಂದ್ಬಿಟ್ಟು ಸ್ವಲ್ಪ ಮೇಲೆ ಎಳೆದ್ಬಿಟ್ಟಿರ್ತೀನಿ. ಅದು ಹಚ್ಚಿದ ಮೇಲೆ ಗೊತ್ತಾಗುತ್ತಲ್ಲ, ಸೊ ಆದ್ದರಿಂದ ಅದನ್ನು ಹಂಗೆ ಬಿಟ್ಬಿಟ್ಟಿದ್ದೀನಿ, ಏನು ಮಾಡೋಕ್ಕಾಗಲ್ಲ. ಸೊ ಬನ್ನಿ, ಇವಾಗೆಲ್ಲ ಫುಲ್ ಮನೆಯೆಲ್ಲ ಕ್ಲೀನಾಗಿದೆ, ಎಲ್ಲ ರೆಡಿ ಇದ್ದೀವಿ. ನನ್ನ ಸ್ಕ್ರಿಪ್ಟು ಎಲ್ಲ ರೆಡಿ ಇದೆ. ಸೊ ಇವಾಗೆಲ್ಲ ಎತ್ಕೊಂಡು ಓಡೋ ಸಮಯ. ನಾವು 3 ಜನ ಗೈಸ್ ಹೋಗ್ತಾ ಇರೋದು ಇವಾಗ. ಯಾಕಂತ ಹೇಳಿದ್ರೆ ಮಿಕ್ದವರೆಲ್ಲ ಸಿಕ್ಕಾಪಟ್ಟೆ ಬ್ಯುಸಿ ಆಗಿಬಿಟ್ಟಿದ್ದಾರೆ, ಬಾಯ್ಸ್ ಎಲ್ಲ. ಸೊ ಎಲ್ಲ ಸಿಗ್ತಾರೆ, ಇವತ್ತು ಎಲ್ಲೂ ಹೋಗಲ್ಲ, ಎಲ್ಲ ಸಂಜೆ ಸಿಗ್ತಾರೆ. ನೋಡೋಣ ಯಾರ್ಯಾರು ಸಿಗ್ತಾರೆ, ಏನಿದೆ ಸಂಜೆ ಏನು ಪ್ಲ್ಯಾನ್ ಇದೆ ಅನ್ನೋದೆಲ್ಲ ಆದಷ್ಟು ಬೇಗ ಅಪ್ಡೇಟ್ ಮಾಡ್ತೀನಿ. ಫಸ್ಟ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಬನ್ನಿ, ಯಾವ ಥರ ದರ್ಶನ ಆಗುತ್ತೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಓಕೆ ಗೈಸ್, ಇವಾಗ ಹೊರಡೋ ಸಮಯ. ಬನ್ನಿ. ಅಣ್ಣ ನೋಡಿ ಗೈಸ್, ಫುಲ್ ಕಾರ್ ತೊಳೆದು ಪಾಲಿಶಲ್ಲೇ ಟೈರ್ ಹಾಕಿ ರುಬ್ಬಿಟ್ಟವನೆ. ಕಾರ್ ಹತ್ತಿದ ತಕ್ಷಣ ಹಾಕ್ತಾರ ಸಾಂಗ್ ನೋಡಿ ಗೈಸ್. ಏನು ಏನಾಗಣ, ಆ ಅಂಗಡಿಯಿಂದ ಈ ಅಂಗಡಿಗೆ ಬಂದ್ಬಿಟ್ರೆ ಹೆಂಗಣ? ಹೌದಾ? ಮತ್ತೆ ಅಲ್ಲಿ ಕೇಳಿದಾಗೆಲ್ಲ ಇಲ್ಲ, ಯಾರು ಇರೋದೇ ಇಲ್ಲ ಅಂತಾರೆ. ಆ ಶನಿವಾರ ಭಾನುವಾರ ಬಂದಾಗ ನೀವು ಅಲ್ಲಿ ಇರಲ್ಲ. ಇನ್ನೊಂದೇನು ಗೊತ್ತಾ, ನೋಡಿ ಇವನು ಅವ್ರ ಅಮ್ಮನ ನೈಟಿ ತಗೊಂಡು ಪ್ಯಾಂಟ್ ಹೊಲ್ಸ್ಕೊಂಡು ಬಂದ್ಬಿಟ್ಟವನೆ. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಸ್ವಲ್ಪ ಕೈ ಬಿಟ್ರೆ ಒಳಗಡೆ ಹೋಗ್ತೀನಿ. ಅಯ್ಯೋ, ಡಬಲ್ ಮೀನಿಂಗ್. ಸ್ನೇಕ್ ಬ್ರೋ ಅಂದ್ರೆ ಏನ್ ಹೇಳಿ? ಸ್ನೇಕ್ ಅಂದ್ರೆ ನಾಗು, ಬ್ರೋ ಅಂದ್ರೆ ಅಣ್ಣ, ಸ್ನೇಕ್ ಬ್ರೋ ಅಂದ್ರೆ ನಾಗಣ್ಣ. ಅಯ್ಯೋ ಎದ್ರಕೊಂಬಿಟ್ಟೆ, ಬಕೆಟ್ ತೋರಿಸ್ತೇನೋ ಅಂತ ಇದಕ್ಕೆ. ಚೆನ್ನಾಗಿ ಪಿಂಡಕ್ಕೆ ತಿನ್ಕೊಂಡು ಆಮೇಲೆ ಮೈಸೂರು ಕಡೆ ಹೋಗ್ಬೇಕು. ಬೇರೆ ಇನ್ನೇನು ಬೇಡವಣ್ಣ, ಎಲ್ಲ ಹೇಳ್ಬಿಟ್ಟು ಹೇಳ್ಬೇಕು ತಾನೆ. ಲೋಮರ್ ನೀನು ಗೈಸ್ ಏನಂತ ಗೊತ್ತಾ, ಇಡ್ಲಿ ಇದೆಯಾ? ಅದು ಇಡ್ಲಿ ಇದೆ, ಹಂಗಾರೆ ನಂಗೆ ದೋಸೆ ಆಯ್ತು. ಆಮೇಲೆ ಸಾಗರ್ದು ಮೊದಲನೇ ಪ್ಲೇಟು ಸಕ್ಕದಾಗಿರುತ್ತೆ, ಈರುಳ್ಳಿ ದೋಸೆ. ಹಾಂ, ಎತ್ಕೊಂಡು ಹೋಯ್ತಾನೆ ಬಿಡ ಅವನು, ತೊಳೆದಿಟ್ಬಿಡ ಹಂಗೆ. 1 ಪ್ಲೇಟ್ ಇಡ್ಲಿ, 1 ಪ್ಲೇಟ್ ದೋಸೆ, ಇವಾಗ ಇನ್ನೊಂದು ಪ್ಲೇಟ್ ಆನಿಯನ್ ದೋಸೆ, ಅದಕ್ಕೂ ಮುಂಚೆ 1 ಪ್ಲೇಟ್ ಚಿತ್ರಾನ್ನ. ಮುಂಚೆ ನಾವಿಬ್ರು ಅಲ್ಲ, ಇವಾಗ ಬರ್ತಾನೆ ನೋಡು. ನಿಂಗಿದು ಬೇಕಿತ ಮಗನೇ, ವಾಪಸ್ಸು ಒಂದು ಶಿವನೇ. ಗೈಸ್ ನೋಡಿ, ಹೋಗಿ ಬಿಲ್ ಪೇ ಮಾಡ್ತಾನೆ ಸೈಲೆಂಟಾಗಿ. ಯಾಕೆ ಹೇಳೋ ಅವ್ನು ಬಿಲ್ ಪೇ ಮಾಡ್ತಾರದು? ನಾನು ಇಷ್ಟೊತ್ತಾದ್ರೂ ತಿಂತಾ ಇದ್ದೀನಿ, ನಾನು ಅದಕ್ಕೆ ಲೇಟ್ ಮಾಡಿದ್ದು. ಅವ್ನು ಬಿಲ್ ಪೇ ಮಾಡ್ಬಿಡ್ಲಿ, ಬೇಗ ತಿಂದ್ರೆ ಅವನಾಗ ಬಿಲ್ ಪೇ ಮಾಡ್ತಾನೆ ಅಂತ. ಒಂದು ದುಡ್ಡು ನನ್ನ ಹತ್ರ ಇದೆ. 1 2 3 4 ಗೈಸ್ ಇವನು ಅವಾಗಲೇ ವಾಕಿಂಗ್ ಹೋಗಿ ನೀವು ತಿಂದಿರ್ತೀರಾ, ಒಂದು ವಾಕ್ ಮಾಡ್ಕೊಂಬನ್ನಿ, ಆಮೇಲೆ ನಾನು ಬರ್ತೀನಿ ಅಂತ ಹೇಳ್ದಾಗೆ ಡೌಟ್ ಬಂತು. ಅದಕ್ಕೆ ನಾನು ಇಲ್ಲೇ ನಿಂತೀನಿ. ಯಾಕೆ ಅವ್ನು ತಿನ್ನಲ್ಲ, ವೇಸ್ಟ್ ಮಾಡ್ಬಿಡ್ತಾನ ಅವನು. ಆದರೂ ಸಾಗರ ಮಸ್ತಾಗಿ ಕಾಣಿಸ್ತಾ ಇದೆಯಾ? ನೋಡಿ ಇದು ಅರ್ಬೇನಿಯಾ ಏನು ಮಸ್ತಾಗಿದೆ. ತೊಗೊಂಬಿಟ್ರೆ ನಾವು ಬಾಯ್ಸ್ಗೆಲ್ಲ ಆಗುತ್ತೆ. ಎಷ್ಟು ದೊಡ್ಡ ಗಾಡಿ, ಅಲ್ಲಿಂದ ಇಲ್ಲಿವರೆಗೂ 12-13 ಜನ ಆರಾಮಾಗಿ ಕೂರ್ಬೋದು ಅದರಲ್ಲಿ. ಓಕೆ ಗೈಸ್, ಚೆನ್ನಾಗಿ ಪಿಣ್ಣಕ್ಕೆ ತಿನ್ಕೊಂಡು ಇವಾಗ ಎಡಿಟಿಂಗ್ ಕುತ್ಕೊತಾ ಇದ್ದೀನಿ ಮಿನಿ ವ್ಲಾಗ್ನ. ನನ್ನ ಪ್ರಕಾರ ಇವಾಗ ಸಿಸ್ಟಮ್ ಓಪನ್ ಮಾಡ್ತಾ ಇದ್ದಂಗೆ ನಿದ್ದೆ ಬರ್ತದೆ. ಅಣ್ಣ ಮೈಸೂರಲ್ಲಿ ಎಬ್ಬಿಸ್ತಾನೆ ಎದ್ದೊಳ್ಬೇಕಷ್ಟೇ, 100% ಇದೇ ಆಗೋದು. ಏನೋ ಎಲ್ಲ ಇರೋ ಬರೋರೆಲ್ಲ ಇಲ್ಲೇ, ಇನ್ನೊಂದು ಸ್ವಲ್ಪ ಹೊತ್ಬಿಟ್ರೆ ದೇವಸ್ಥಾನದ ಒಳಗೆ ಹಾಕ್ಬಿಡ್ತಾರೇನೋ. ಕ್ಯೂ ಅಲ್ಲ ಮಚ್ಚ, ಕಾರ್ಗಳು ನೋಡಿ ಎಷ್ಟೈತೆ, ಏನು ಜನ ಇವತ್ತು ಗೈಸ್. ನೋಡಿ ಯಪ್ಪ 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 ಯಪ್ಪ
ಬಿಟ್ರೆ ದೇವಸ್ಥಾನದ ಒಳಗಡೆ ಅಲ್ಲಿ ಗೇಟ್ ಜಾಗ ಇದ್ಬಿಟ್ಟಿದ್ರು ಮಚ್ಚ, ಕಾರ್ನ ತಗೊಂಡು ಒಳಗಡೆ ಹೊರಟೋಗ್ಬಿಟ್ಟಿರೋ ಅಲ್ಲ. ನೀನು ಇದೊಂದೇ ಒಂದು ಹಿಡ್ಕೊಳಕ್ಕೂ ಆಗಲ್ಲ ಅಂತ ಹೇಳಿದ್ರೆ ಮಚ್ಚ ಇವತ್ತು ನೀನೇ ಹಿಡ್ಕೋಬೇಕು ಕಣೋ, ಅದೇನಾದರೂ ಅಲ್ಲಿ ಕಣೋ. ಇವತ್ತು ನೀನು ಹಾಕೋ ಬಂದಿರೋ ಔಟ್ಫಿಟ್ಗೆ ನಮ್ಮ ಬಾಯ್ಸು ನಮ್ಮ ಗ್ಯಾಪಲ್ಲಿ ಸಬ್ಸ್ಕ್ರೈಬರ್ ಸಿಕ್ಕಿದ್ರೆ ನನ್ನೇ ಬಿಟ್ಬಿಟ್ಟು ಜೀಟ್ ಆಗ್ಬಿಟ್ಟವ್ರೆಲ್ಲ. ಗೈಸ್ ಒಳಗಡೆ ಮಹಾಮಂಗಳಾರತಿ ನಡೀತಾ ಐತೆ. ನೋಡಿ ಏನು ರಶ್ ಆಯ್ತದೆ ಗೈಸ್. ದರ್ಶನ ಎಲ್ಲ ಆಯ್ತು, ಇವಾಗ ಉತ್ಸವ ಮೂರ್ತಿ ಬರ್ತಾ ಇದೆ. ನಮ್ಮ ಸಾಗರ್ ಫೋಟೋಗ್ರಾಫರ್ ಸುಮ್ಮನೆ ನಿಂತೊಂದು ಸಾಗರ್ ಹೋಗೋ ಮಚ್ಚಲ್ಲ, ಈಗ ಸೆಲ್ಫಿ ತಗೊಬಿಡೋಣ. ಏನ್ ಸಾಗರ್ ಯಾವ ಜನ್ಮದಲ್ಲಿ ಯಾರಿಗೇನು ಅನ್ಯಾಯ ಮಾಡಿದ್ನೋ ಹಿಂಗೈತ್ ನೋಡ್ ಸಾಗರ್. ಇದಕ್ಕಿಂತ ಈ ಫೋಟೋ ನೋಡ್ ಸಾಗರ್, ಅಲ್ಟಿಮೇಟ್ ಆಗೈತ್ ಸಾಗರ್. ಯಾಕೆ ಅಶು 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 ಇವ್ನು ಹೆಂಗ್ ಬಂದವ್ ನೀನೇ ಹೇಳು, ಫ್ರ್ಯಾಂಕ್ ಆಗಿ ಹೇಳು, ಹೆಂಗ್ ಬಂದವನೇ? ಗೈಸ್ ನಿಜವಾಗ್ಲು ಅವ್ರ ಅಮ್ಮನ ನೈಟಿ ತಗೊಂಡು ಹೊಲ್ಸ್ಕೊಂಡ್ ಬಂದಾಗ ಬಂದಿಲ್ವ ಹೇಳು. ಬೆಳಗ್ಗೆ ಎದ್ದಿದ ತಕ್ಷಣ ನಂಗೆ ಆ ದರ್ಶನ ಹೆಂಗಿರುತ್ತೆ ಹೇಳು. ಹೆಂಗಿದೆ ಗೊತ್ತಾ, ಪಂಜಾಬಿ ಹುಡುಗಿರ್ತು ಚೂಡಿದಾರ್ ಪ್ಯಾಂಟ್ ಇರುತ್ತಲ್ಲ, ಇವಾಗ ಹೇಳ್ಕೊಂಡ್ರೆ ಸೇಮ್ ಹಂಗೆ. ಅದು ಲಾಡಿ. ಗೈಸ್ ನಮಗೆ ಎಂತೆಂಥ ಸೈಕ್ ಸಬ್ಸ್ಕ್ರೈಬರ್ಸ್ ಇರ್ತಾರೆ ಅಂದರೆ ಒಂದು ವಿಡಿಯೋ ಮಾಡ್ತಾ ಇರ್ತಾರೆ. ಬ್ರೋ ಹಾಯ್ ಹೇಳಿ ಹಾಯ್ ಹೇಳಿ. ಕ್ರೇಜಿ ಸಬ್ಸ್ಕ್ರೈಬರ್ ಅಂದರೆ ಯಾರು ಗೊತ್ತಾ ಗೈಸ್? ಬೇರೆ. ಓಕೆ ಗೈಸ್, ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ಕೆಳಗಡೆ ಹೋಗೋ ಸಮಯ. ಸೊ ಹಸುಗೆ ಒಂದಿದ್ದು ಬಾಳೆಹಣ್ಣು ಕೊಟ್ಟೆ, ತಿನ್ನೋದೇ ಇಲ್ಲ. ಗೊತ್ತು ತಿನ್ನಲ್ಲ ಅಂತ, ಇವತ್ತಾದ್ರೂ ತಿಂತದೇನೋ ಅಂತ ಕೊಟ್ಟೆ, ಇವತ್ತು ತಿಂತೀನಿ ಅಷ್ಟೇ. ಎಲ್ಲ ಕೊಟ್ಟು ರೂಢಿ ಮಾಡ್ಬಿಟ್ಟವ್ರು. ಜನ ಅಂತೂ ಸಿಕ್ಕಾಬಿಟ್ಟೆ ಜನ ಅವರೇ ಗೈಸ್. ನಾವು ಬಾಯ್ಸ್ ಹೆಂಗೆ ಗೊತ್ತಾ, ಯಾವುದ್ರಲ್ಲಿ ಆಫರ್ ಐತೆ ಅದನ್ನ ನೋಡ್ಕೊಂಡು ಹೋಗೋದಷ್ಟೇ. ಗೈಸ್ ಒಳ್ಳೆ ನಿದ್ದೆ ಬಂದಿತ್ತು ಗೈಸ್. ಈಗ ಇಲ್ಲೇ ಏನೋ ತಿನ್ಕೊಂಡು ಹೋಗೋಣ ಅಂತೇಳಿ ಯಾವುದೋ ಒಂದು ಜಾಗಕ್ಕೆ ಕರ್ಕೊಂಬಂದಾರೆ ಬಾಯ್ಸ್. ಏನೇ ಅಂದರೆ ನಿಮ್ಮದೇ ಟ್ರೀಟು, ನಾನಂತ ಕೊಡ್ಸಲ್ಲ. ಓಕೆ ಗೈಸ್, ಮೈಸೂರಿಂದ ಡೈರೆಕ್ಟಾಗಿ ಊಟ ಮಾಡೋಕೆ ನಾವೇ ಎಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ವೈಶಾಲಿಗೆ. ಸೊ ಇಷ್ಟು ದಿನ RRRಗೆ ಹೋಗ್ತಿದ್ವಿ, ಈ ಸರಿ ವೈಶಾಲಿಗೆ ಬರೋಣ ಅಂತೇಳಿ ಆನ್ ದ ವೇ ಸ್ವಲ್ಪ ಕೆಲಸ ಇತ್ತು. ಇವತ್ತೊಂದು ಕಾಂಟೆಂಟ್ ಬೇರೆ ಶೂಟ್ ಮಾಡಬೇಕು, ಅದಕ್ಕೋಸ್ಕರ ಬೇಗ ಬೆಂಗಳೂರಿಗೆ ಹೋಗಬೇಕು ಅಂತೇಳಿ ಆನ್ ದ ವೇ ಇಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಅಂತೇಳಿ ಬಂದಿದ್ದೀವಿ. ಸೊ ಬನ್ನಿ ಇವಾಗ ಫಸ್ಟು ರೆಸ್ಟ್ ರೂಮ್ಗೆ ಹೋಗಿ ಕೈ ತೊಳ್ಕೊಂಡು ಆಮೇಲೆ ಊಟ ಮಾಡೋಣ. ಚೆನ್ನಾಯ್ತಲ್ಲ ಈ ಮರಿಗಳು ನೋಡಿ, ಏನು ಮಸ್ತಾಗೈತೆ. ಸೇಮ್ ನನ್ನ ಥರನೇ ಐತೆ ಕ್ಯೂಟಾಗಿ. ಇಲ್ಲಿ 4 ಬರ್ಡ್ ಇದೆ, ಇಲ್ಲೊಂದು ಬರ್ಡ್ ಇದೆ, ಅದ್ರ ಜೊತೆ ಪೇರ್ ಇದೆ, ಇದ್ರ ಜೊತೆ ಪೇರ್ ಇಲ್ಲ. ಹಂಗೆ ಇಲ್ಲಿ ಬರ್ಡ್ ಇದೆ, ಇಲ್ಲೊಂದು ದೊಡ್ಡ ಅರ್ಥ ಆಯ್ತು ಅನ್ಸುತ್ತೆ. ಒಳ್ಳೆ ಚಮಕ್ ಕೊಟ್ಟ ಬಿಡು. ತಿನ್ಬಿಡೋಣ ಆಮೇಲೆ ಓಡೋಗ್ಬಿಡೋಣ ಅಂತ. ಪಕ್ಕ ವೈಶಾಲಿ ತಿರ್ಗಾ ಬರಲ್ಲ ನಾವು, ವೈಶಾಲಿ ಜೊತೆನೆ ಬರ್ತೀವಿ ನಾವು. ಏನಂದೆ ಇನ್ನೊಂದ್ಸಲ ಹೇಳು. ವೈಶಾಲಿ ಜೊತೆನೆ ಬರ್ತೀವಿ ನಾವು, ಹರಿಸಾಂಬರ್ ಜೊತೆ. ಅವ್ನಿಗೆ ಏನು ಗೊತ್ತಾ ಮೇಡಮ್, ಇವತ್ತಿನವರೆಗೂ 30 ವರ್ಷ ಆಯ್ತೈತೆ, ಯಾವುದು ಹೆಣ್ಣು ಸಿಗ್ತಾ ಇಲ್ವಲ್ಲ, ಸಿಕ್ದವ್ರಿಗೆಲ್ಲ ಚುಡಾಯಿಸ್ತಾವ ಅವನು. ಈಗ ಗೊತ್ತಾಯ್ತು. ನೋಡಿ ಗೈಸ್, ಇಲ್ಲಿ ವೆಜ್ಜು ಪ್ರೀತಿಯ ಯಜಮಾನ ಹಾಡೋ ಚಿಲಿಪಿ ಹತ್ತಿಗೆ. ಸಕ್ಕದಾಗೈ ಸ್ವಾಮಿ ಕಂಠ ನಿಮ್ದು, ನಾಟಕನ ಸೇರಿ ಅದನ್ನ. ನೀನೇನಾದ್ರೂ ನಾನ್ ವೆಜ್ ತಿನ್ನೋಗಿದ್ರೆ ಏನಾಗುತ್ತೆ? ನಾನ್ ವೆಜ್ ತಿನ್ನೋದಿದ್ರೆ ಇಲ್ಲಿ ಮಟನ್ ಖಾಲಿ ಆಗಿರೋದು, ಅಲ್ಲಿ ಮೊಟ್ಟೆ ಖಾಲಿ ಆಗಿರೋದು ಅಷ್ಟೇ. ಆದ್ರೂ ಪರವಾಗಿಲ್ಲ, ಇಲ್ಲೂ ಮೊಟ್ಟೆ ತಿನ್ಬೋದು ನೋಡು. ನೋಡಿ ಗೈಸ್, ಬ್ರಾಹ್ಮಣ ಯಾವ್ಯಾವ ಥರ ಮೊಟ್ಟೆ ತಿಂತಾವನೆ. ಅವ್ರ ಅಮ್ಮಂಗೆ ತೋರ್ಸಾನ ಇರುತ್ತಾ ಕಳ್ಳ ಬ್ರಾಹ್ಮಣ ಮೊಟ್ಟೆ ಕಳ್ಳ. ಓ ಇದೇ ಹೊರತು ಬಿಡಿದ್ದು ಟೈಟಲ್, ಮೊಟ್ಟೆ ಕಳ್ಳ. ಎತ್ತ ಹಂಗೆ ಲಬಕ್ಕನ ಹಾಕೊಂಬಿಟ್ಟ ಬಾಯಿಗೆ. ಏನಣ್ಣ ಇದು ಈ ರೇಂಜ್ಗೆ? ಇದು ಆಶೀರ್ವಾದ ಎಲ್ಲ ತಗೋತವ್ರೆ. ಎತ್ಕೊಳ್ಳೋ ಹೋಗೋ ಗೈಸ್. ಇಲ್ಲೇನೋ ಡುಮ್ ಬಂದಿದೆ. ಓ ಕಾರ್ ಅಲ್ಲಿದೆ ಗೈಸ್, ಅಲ್ಲಿ. ಓ ಚಿತ್ರಾನ್ನ ಆಗ್ಬಿಟ್ಟೈತೆ ಗೈಸ್. ಅಲ್ಲಿ ಆಕ್ಸಿಡೆಂಟ್ ಆಗಿತ್ತು, ಫೋನು ಅಲ್ಲೆಲ್ಲೋ ಬಿದ್ದಿತ್ತು. ಅದನ್ನ ನಾನು ಸಾಗರ್ ನೋಡ್ದ, ಹೋಗಿ ಎತ್ಕೊಂಡ್ ಬಂದಲ್ಲಿ ಕೊಡೋಣ ಪೊಲೀಸ್ನವ್ರಿಗೆ ಅಂತ ಹೇಳೋಷ್ಟರಲ್ಲಿ ಅಲ್ಲೊಬ್ಬ ಕ್ಯಾಬ್ ಡ್ರೈವರ್ ಅವ್ನು ಫೋನ್ ಎತ್ಕೊಂಡ. ನಾನೇನೋ ಹೋಗಿ ಅವ್ನು ಕೊಡ್ತಾನೆ ಅಂದ್ರೆ ಜೋಬ್ ಹಾಕೊಂಡು ಒಂಟೆ ಹೋಗ್ಬಿಡದ ಫೋನ್ ಎತ್ಕೊಂಡು. ನಾನೇನೋ ಕೊಡ್ತಾರೆ ಅಂತ ಅನ್ಕೊಂಡ್ವಿ ಗೈಸ್, ಕೊಡ್ಲೇ ಇಲ್ಲ, ಹಂಗೆ ಹೋಗ್ಬಿಟ್ರು. ಎಂತ ಜನ ಇರ್ತಾರೆ ಹೇಳಿ. ಹೋಗಿ ಕೇಳೋಣ ಬನ್ನಿ ಅವ್ರನ್ನೇನೆ. ಇದೇ ಗಾಡಿ ಗೈಸ್, ನೋಡ್ಕೊಂಬಿಡಿ ಗಾಡಿ ನಂಬರ್ ಒಂದ್ಸರಿ ಕೇಳೋಣ. K10A. ಸರ್ ನೀವು ಹ್ಯಾಂಡ್ ಓವರ್ ಮಾಡೋವರೆಗೂ ಬಿಡಲ್ಲ ಸರ್ ನಾನು ಯಾವುದೇ ಕಾರಣಕ್ಕೂ. ಗೈಸ್ ನಾನು ರೆಕಾರ್ಡೇ ಮಾಡಿಲ್ಲ, ಅವ್ರನ್ನ ಕೇಳಿದೆ, ಅವರು ಹಂಗೆ ಹೋಯ್ತವ್ರೆ, ಕೊಡೋದು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಗಾಡಿ ನಂಬರ್ಗಳು ನೋಡ್ಕೊಬಿಡಿ. ಈ ಥರ ಅಲ್ಕ ಬುದ್ಧಿಗಳು ಮಾತ್ರ ಮಾಡಬಾರ್ದು. ಅವ್ರು ಯಾರೋ ಪಾಪ ಕಷ್ಟಪಟ್ಟಿರ್ತಾರೆ, ಅದನ್ನ ತಗೊಂಡು ಪೊಲೀಸ್ನವ್ರ ಕೈಗಾದ್ರು ಕೊಡ್ಬೇಕು ತಾನೆ. ಸಿಕ್ತು ಅಲ್ಲಿ ಆಕ್ಸಿಡೆಂಟ್ ಆಗಿರೋದು ಗೊತ್ತಿದ್ದು ಮಾನವೀಯತೆ ಮೀರಿ ಫೋನ್ ಎತ್ಕೊಂಡು ಹೋಗ್ತಾರೆ ಅಂದರೆ ಎಂಥ ಸ್ವಾರ್ಥ ಪ್ರಪಂಚ. ಇನ್ಯಾವಾಗ ನಮ್ಮ ದೇಶ ಬದಲಾಗೋದು ಇಂಥವ್ರಿಂದ? ಥೂ ಅಸಹ್ಯಪ್ಪ. ಗೈಸ್ ಒಂದೇನು ಗೊತ್ತಾ, ಪರರ ವಸ್ತು ಪಾಷಾಣಕ್ಕೆ ಸಮಾನ. ಇವತ್ತು ಅವ್ನು ಎತ್ಕೊಂಡು ಹೋಗಿರ್ಬೋದು, ನಾಳೆ ಅವ್ನಿಗೇನಾದ್ರೂ ಈ ಥರ ಹೆಚ್ಚು ಕಮ್ಮಿ ಆದಾಗ ಅವ್ನ್ದೇನಾದ್ರೂ ಎತ್ಕೊಂಡು ಹೋಗ್ಬಿಟ್ರೆ? ಎತ್ಕೊಂಡೆಲ್ಲ ಹೋಗ್ತಿಲ್ಲ, ಇಲ್ಲ ಹೋಗ್ತಾ ಮುಂದೆ ಹಿಡಿಯೋಣ.
ಮಚ್ಚ ಅವ್ನು ಕೊಡೋಂಗಿದ್ದೀರ ಅವ್ನು ಅಲ್ಲೇ ಕೊಡ್ಬೇಕಾಗಿತ್ತು ಮಚ್ಚ. ಅಲ್ಲೇ ಪೊಲೀಸ್ ಕೈ ನಾವೇ ಕೊಡ್ಸೋಣ. ಅವ್ನ ಬುದ್ಧಿ ನಮಗ್ ಗೊತ್ತಾಯ್ತಲ್ವಾ, ನಮ್ ಬುದ್ಧಿ ನಾವು ತೋರ್ಸೋಣ. ನಾನು ಅಷ್ಟೊತ್ತಿಂದ ಫೋನ್ ಹಿಡ್ಕೊಂಡು ಮಾತಾಡಿದ್ದು ರೆಕಾರ್ಡೇ ಆಗಿಲ್ಲ ಗೈಸ್. ನನಗದೊಂದು ಬೇಜಾರು. ಪ್ರತಿ ಸರಿ ಹಿಂಗೆ ಆಗುತ್ತೆ. ಏನು ಇಂಪಾರ್ಟೆಂಟ್ ವಿಷಯಗಳು ಮಾತಾಡ್ತಾ ಇರ್ತೀನಿ, ರೆಕಾರ್ಡ್ ಆಗಲ್ಲ. ಆರಾಮಾ? ಏನು ಗುರು ಸಮಾಚಾರ? ಇದು ಫೋನು ಯಾರ್ದೋ ಪಾಪ ಆಕ್ಸಿಡೆಂಟ್ ಆಗಿತ್ತು ಸರ್. ನೀವು ಪೊಲೀಸರು ಇಲ್ಲೇ ಬರ್ತಾವ್ರಿ. ಆದ್ರೂ ಗೈಸ್ ನೋಡಿ 2 ನಿಮಿಷ, ಅದು ನಮ್ಮೂರಲ್ಲಿ. ಸರ್ ನೀವೇನ್ ಮಾಡಿದ್ರಿ? ಅಲ್ಲ 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 ಸರ್, ಅವ್ರು ಅರ್ಜೆಂಟ್ ಏನ್ ಇರ್ಲಿಲ್ಲ. ಫೋನ್ ಬಿದ್ದಿದೆ ಏನದು ಅಂತ ಕೇಳಿದ್ರೆ ಆಕ್ಸಿಡೆಂಟ್ ಅಂತ ಕೇಳಿದ್ರೆ ಹೌದು ಅಂದ್ರು. ಫೋನ್ ಬಿದ್ದ ತಕ್ಷಣ ಯಾವ್ದಾದ್ರು ಆಗ್ಲಿ ನೀವು ಹೋಗ್ಬಿಡಿ ಅಂತ ನಾನು ಹೇಳ್ದೆ. ಓಕೆ, ಅವ್ರು ನಿಲ್ಲಿಸ್ಲಿಲ್ಲ. ನಾನು ಅನ್ಕೊಂಡೆ ಅಂತ ಫೋನ್ ಎತ್ತಿ ಅಲ್ಲಿ ಪೊಲೀಸ್ನವ್ರು ಕೊಡ್ತಾರೆ ಅಂತ ಬಟ್ ಅವ್ರು ತೆಗೆದು ಸ್ಕ್ರೀನ್ ತೆಗೆದು ನೋಡಿ ಇದೆಲ್ಲ ಮಾಡಿದ್ರು. ಆಮೇಲೆ ಈಗ ನಾವು ಹೇಳಿದೀವಿ ಸರ್. ಅದೇ ನೋಡಿ, ನಿಮ್ಗಿರೋ ಮಾನವೀಯತೆ ಅವ್ರಿಗಿಲ್ಲ ಅಂತ ಹೇಳಿ ಅವ್ರಿಗೆ ತೊಂದರೆ ಆದ್ರೆ ಯಾರಿಗಾದ್ರೂ ಜನಕ್ಕೆ ತೊಂದರೆ ಆದ್ರೆ ಹೆಂಗೆ ಹೇಳಿ? ಅದೇ ಸರ್, ಐಫೋನ್ ಆಗಿರೋದಕ್ಕೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್, ಹೃತ್ಪೂರ್ವಕ ಧನ್ಯವಾದಗಳು. ನಿಮ್ಮಂಥವ್ರಿಂದಾನೇ ಮಾನವೀಯತೆ ಉಳಿದಿರೋದು. ಥ್ಯಾಂಕ್ ಯು ಸೋ ಮಚ್ ಸರ್. ನಮಗೆ ಮಗುದು ಅರ್ಜೆಂಟ್ ಇತ್ತು ಸರ್. ಅವರೇ ಹೇಳಿದ್ರು ಬಿಡಿ ಸರ್, ನೀವೆಂಥವ್ರು ಅಂತ ನೀವೇನು ಹೇಳ್ಬೇಡಿ. ಅಯ್ಯೋ, ಅವ್ರು ಹೇಳಿದ್ರು ಸುಮ್ನಿರಿ ಸರ್. ಅವ್ರು ಅಲ್ಲೇ ಹೇಳಿದ್ರು ಅಂತೆ. ಅವ್ರು ಯಾವ ಫೋನ್ ಅಂತ ಹೇಳಿದ್ರು ಪೊಲೀಸ್ನವ್ರು ಕೊಡ್ತಾರೆ ಅಂತ ಎತ್ಕೊಂಡ್ರೆ, ನೀವು ಗಾಡಿ ನಿಲ್ಸಿರೋರಿಗೆ ಎತ್ಕೊಂಡ್ರು ಬೇಡ ಅಂತ. ಇವಾಗ ಒಂದು ನಿಮಿಷ ಇರಿ, ಯಾಕೆ ಟೆನ್ಷನ್ನು? ಹಾಂ ಸರ್, ಏನು ಗೊತ್ತಾ, ಇವಾಗ ನೋಡಿ ಅಲ್ಲೆಲ್ಲೋ ಹೋಗುತ್ತೆ. ಆಕ್ಸಿಡೆಂಟ್ ಆಗಿರೋದು ಇಲ್ಲಿ. ನೀವು ಅದನ್ನ ತಗೊಂಡೋಗಿ ಕೆಂಗೇರಿಗೆ ಮುಟ್ಸಿದ್ರೆ ಅವ್ರು ಹೆಂಗ್ ಮುಟ್ಸ್ತಾರೆ ಹೇಳಿ? ಪಾಪ ಅವ್ರಿಗೇನೋ ಎಮರ್ಜೆನ್ಸಿ ಇದ್ರೆ ಆ ಫೋನಲ್ಲಿ, ಅದು 1000% ಲೇಡೀಸ್ ಫೋನು. ಬೇಕಾದ್ರೆ ನೀವು ಹಿಂದೆ ತಿರ್ಗಿಸಿ. ನಮಗ್ ಬೇಡ ಸರ್, ನಮ್ಗೇನಕ್ಕೆ ಸರ್? ನಾವು ಸರ್ 2 ಲಕ್ಷ ಕೊಟ್ಟು ಫೋನ್ ತಗೊಂಡಿದ್ದೀನಿ, ನನಗೇನು ಆ ಫೋನು ಅಲ್ಲ. ಗೈಸ್, ಒಂದು ಬೇಜಾರಾಗಿದೆ ಏನಂತ ಹೇಳಿದ್ರೆ, ನಾನು ಆ ವಿಡಿಯೋ ನನ್ನ ಹತ್ರ ಡ್ಯಾಶ್ ಕ್ಯಾಮಲ್ಲಿ ಇರಬೇಕು. ನಾನು ಹೇಳ್ತಾನೆ ಇದ್ದೀನಿ, ನೋಡ್ಕೊತೀನಿ ಹೋಗಿ, ಹಂಗೆ ಮಾಡ್ತೀನಿ ಹಿಂಗೆ ಹೋಗಿ. ಒಂದೇ ಕಾಲು ಕರೆಕ್ಟಾಗಿ ಬಂದರು ಬಾಯ್ಸು, ನೀಟಾಗಿ ಮೈಗನಹಳ್ಳಿಲಿ ಎಲ್ಲ ಅಡ್ಡ ಹಾಕೋಬೇಕು, ಅಲ್ಲಿ ಅಡ್ಡ ಹಾಕೋದು. ಇಷ್ಟೇ ನೋಡಿ, ಸಿಂಪಲ್ ಕಾನ್ಸೆಪ್ಟು. ಕಾಂಟ್ಯಾಕ್ಟ್ ಇಲ್ಲ, ಲಿಂಕ್ ಇಲ್ಲ ಅಂತಲ್ಲ, ತಪ್ಪು ಮಾಡಬಾರ್ದಷ್ಟೇ. ಸಾಗರ್ ಬಿಡು, ಸಾಗರ್ ಹೋಗ್ಲಿ ಬಿಡು ಸಾಗರ್. ಪಾಪ ನಂಗೆ ಹೊಟ್ಟೆ ಉರಿತೈತೆ ಕಾರಲ್ಲಿ 2 ದಿವಸದ ಬಾಣ್ತಿ ಇದ್ದಾರೆ. ನಂಗೆ ಬೇಜಾರಾಗ್ತೈತೆ. ಇವಾಗ ನಾನು ಈಸ್ಕೊಂಡು ಕಳ್ಸೋಕ್ಕಾಗಲ್ಲ, ಆಮೇಲೆ ನನ್ನ ಮೇಲೆ ಬಂದ್ಬಿಡುತ್ತೆ. ಈಸ್ಕೊಳ್ಳಿ, ಅವ್ರ ಕೈ ಕೊಡಿ. ನೀನೊಬ್ಬ ಡ್ರೈವರ್ ಸರ್. ನಾನು ಮುಂದೆ ಕೊಡೋಣ ಅನ್ಕೊಂಡಿದ್ದೆ ಸರ್. ಸರ್ ಮುಂದೆ ಕೊಡೋಣ, ಮುಂದೆ ಇನ್ಯಾರು ಇದು ಸರ್ ಪ್ಲೀಸ್ ಸರ್. ಅವರು ಇಲ್ಲ ಸರ್ ಪ್ಲೀಸ್. ಇಲ್ಲೇ ನಾವು ನಮ್ಮ ಹುಡುಗಪ್ಪ. ನಾವು ಯೂಸ್ ಮಾಡಕ್ಕಂತಲ್ಲ, ಮುಂದೆ ಪೊಲೀಸ್ ಹ್ಯಾಂಡ್ ಓವರ್ ಮಾಡೋದು ಅನ್ಕೊಂಡಿದ್ದು. ಇಲ್ಲೆಲ್ಲ ಇದ್ರು ಕೊಡ, ಅಯ್ಯೋ ಪೊಲೀಸ್ಗೆ ಅನ್ಕೊಂಡಿದ್ದು. ಗಾಡಿ ಆ ಬಾರ್ಡ್ರಿಂದ ಈ ಬಾರ್ಡರ್ ಬಂದಿದ್ದೈತೆ. ಇಷ್ಟು ಗಾಡಿ ಫೋನ್, ಅದು ಲೇಡೀಸ್ ಫೋನ್ ಗುರು. ನೋಡು ಹಿಂದೆ ನೋಡು, ಬ್ಯಾಕ್ ಕೇಸ್ ನೋಡು, ಲೇಡೀಸ್ ಫೋನೇ ಅದು. ಬೇಜಾರಲ್ಲ, ನೀವು ಈ ತರ ಯಾರಿಗೂ ಮಾಡಬೇಡಿ. ನಿಮ್ಗೆ ದೇವರಾಣೆ, ನೀವು ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು, ಅವ್ರ ಫ್ಯಾಮಿಲಿ ಇರೋದಕ್ಕೆ. ಸರ್ ಥ್ಯಾಂಕ್ ಯು ಸರ್, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಗೈಸ್, ಇದೇ ಫೋನ್ ಸ್ವಿಚ್ ಆನ್ ಬೇರೆ ಆಯ್ತಾ ಇಲ್ಲ ಗೈಸ್. ನಮ್ಮ ತಂಗಿದು ಸೇಮ್ ಹಿಂಗೆ ಆಗಿತ್ತು ಮಚ್ಚ, ಆಕ್ಸಿಡೆಂಟ್ ಆದಾಗ. ಜಯ, ಏನ್ ಸಮಾಚಾರ? ಆದ್ರೂ ಓಡ್ ಬಂದಿದೆಯಲ್ಲ, ಕ್ರೇಜಿ ಬಿಡಪ್ಪ. 5 ನಿಮಿಷಕ್ಕೆ ಎಲ್ಲ ಬಂದು ಸೇರಿದ್ರಲ್ಲ, ಇದು ಖುಷಿ ಆಗೋ ವಿಚಾರ. ಗೈಸ್, ಇವಾಗ ನಾವೇನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಈ ಫೋನ್ ನ ತಗೊಂಡೋಗಿ ಚನ್ನಪಟ್ಟಣ ಸ್ಟೇಷನ್ಗೆ ಕೊಟ್ಬಿಟ್ಟು ಬರ್ತಾ ಇದೀವಿ. ಎಲ್ಲ ಆಕ್ಸಿಡೆಂಟ್ ಆಗಿದೆಯಲ್ಲ, ಯಾವ ಸ್ಟೇಷನ್ ಬರುತ್ತಲ್ಲ ಆ ಸ್ಟೇಷನಲ್ಲಿ ಅವ್ರಿಗೆ ತಲುಪಿಸ್ಬಿಟ್ಟು ಬರೋಣ ಅಂತೇಳಿ ಹೋಗ್ತಾ ಇದೀವಿ. ಸೊ ಬನ್ನಿ, ಇವಾಗ ವಾಪಸ್ ರಾಮನಗರದಿಂದ ಉಲ್ಟಾ ಹೊಡಿತಾ ಇರೋದು, ಒನ್ ವೇಲಿ ಹೊಡೆದೆ ಅಲ್ಲಿ ಹೈವೇ ಹತ್ಕೊಂಡು ಆಮೇಲೆ ಹೋಗಿ ಚನ್ನಪಟ್ಟಣದಲ್ಲಿ ಎಕ್ಸಿಟ್ ಆಗಿ ಪೊಲೀಸ್ನವ್ರ ಕೈಗೆ ತಲುಪಿಸ್ಬಿಟ್ಟು ಬರೋಣ. ಬನ್ನಿ, ಬಂದ್ವಿ ಗೈಸ್, ಚನ್ನಪಟ್ಟಣ ಗ್ರಾಮಾಂತರ ಪೊಲೀಸ್ ಠಾಣೆ. ನಡೆಯಪ್ಪ. ಹಲೋ ಸರ್, ನಮಸ್ತೆ. ಇವಾಗ ನಾವು ಇದರಲ್ಲಿದ್ದೀವಿ, ಚನ್ನಪಟ್ಟಣ ಗ್ರಾಮಾಂತರ ಪೊಲೀಸ್ ಸ್ಟೇಷನ್. ಗೈಸ್ ನೋಡಿ, ಫೈನಲ್ಲಿ ಆ ಓನರ್ಗೆ ಫೋನ್ ತಲುಪಿಸಿದ್ದೀನಿ. ನಿಮ್ದೇನಾ ಫೋನು? ಯಾರು ಮೇಡಮ್ದ ಇದು? ಮೇಡಮ್ ನಿಮ್ದೇನಾ? ಮೇಡಮ್, ಏನ್ ಮೇಡಮ್ ನೀವು ಇಲ್ಲಿ ಏನಂದ್ರೆ ಸೀನು, ಅಲ್ಲೊಂದು ಆಕ್ಸಿಡೆಂಟ್ ಆಗಿತ್ತು. ಆ ಆಕ್ಸಿಡೆಂಟ್ ಆಗಿರೋ ಫೋನು ಆ ಜಾಗದಲ್ಲಿ ಫೋನ್ ಬಿದ್ದಿತ್ತು. ಅದನ್ನ ಎತ್ಕೊಂಡು ಯಾರೋ ಫೋನ್ ಎತ್ಕೊಂಡು ಕ್ಯಾಬ್ ಡ್ರೈವರ್ ಹೊಟ್ಟೋಗಿದ್ದ. ನಾವು ಅವನ್ನ ಹೋಗಿ ಅಡ್ಡ ಹಾಕ್ಸಿ, ನಮ್ಮ ಹುಡುಗರಿಗೆಲ್ಲ ಫೋನ್ ಮಾಡಿಸಿ ಅವನ್ನ ಅಡ್ಡ ಹಾಕ್ಸಿ ಅವನ್ನ ಹಿಡಿದು ಅವನ ಹತ್ರ ಫೋನ್ ಕಿತ್ಕೊಂಡು ಪೊಲೀಸ್ ಅವ್ರನ್ನ ಕರೆಸಿ ಆಮೇಲೆ ಚನ್ನಪಟ್ಟಣ ಸ್ಟೇಷನ್ಗೆ ಬಂದು ಚನ್ನಪಟ್ಟಣ ಆಕ್ಸಿಡೆಂಟ್ ಆಗಿರೋರ್ದು ಅಂದ್ಬಿಟ್ಟು ಆಕ್ಸಿಡೆಂಟ್ ಅವ್ರಿಗೆ ಫೋನ್ ಮಾಡಿ ಕೇಳಿದ್ರೆ ಅದು ಆಕ್ಸಿಡೆಂಟ್ ಅವ್ರು ನಮ್ದಲ್ಲ ಅಂದ್ರು. ಆಮೇಲೆ ನಾವು ಇಲ್ಲಿ ಬಂದು ಲೋಕಲ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಬಿಟ್ಟು ಫೋನ್ನ ರಿಟರ್ನ್ ಕೊಡೋಣ, ಇಲ್ಲಾಂದ್ರೆ ಏನು ಮಾಡೋಣ, ಒಂದ್ಸರಿ ಸಿಮ್ ಬಿಚ್ ಹಾಕೋಣ, ಯಾರಾದ್ರೂ ಫೋನ್ ಮಾಡಿದ್ರೆ ಅಷ್ಟರಲ್ಲಿ ಏನಾದರೂ ವಾಪಸ್ ಕೊಡೋಣ ಅಂತ ಅನ್ಕೊಂಡು ಎಷ್ಟೊತ್ತು ನೀವು ಫೋನ್ ಮಾಡಿದ್ರೆ. ಥ್ಯಾಂಕ್ ಯು ಸೋ ಮಚ್ ಸರ್, ಇಟ್ಸ್ ವೆರಿ ಪ್ಲೆಷರ್. ಯೂಟ್ಯೂಬರಾ? ಹೌದು, ಸುಜಿತ್ ಗೌಡ್ರು ಅಂತೇಳಿ. ಸುಜಿತ್ ಗೌಡ್ರು, ಥ್ಯಾಂಕ್ ಯು ಬ್ರದರ್. ಎನಿ ಟೈಮ್. ಹುಷಾರ್ ಸರ್. ಬ್ಲಾಗ್ ಬರುತ್ತಾ? ಖಂಡಿತವಾಗ್ಲೂ ಬರುತ್ತೆ. ಸ್ಟೋರಿ ನೋಡಿ ಸೈಕ್ ಆಗ್ಬಿಡ್ತೀರಾ. ಸುಜಿತ್ ಗೌಡ್ರು ಅಂತೇಳಿ. ಓಕೆ, ಥ್ಯಾಂಕ್ ಯು. ಬೇಜಾನ್ ರಿಸ್ಕ್ ತಗೊಂಡ್ಬಿಟ್ಟಿದೀವಿ ಸರ್ ಇದು ಈ ಫೋನ್ಗೋಸ್ಕರ. 3 ಅವರ್ 4 ಅವರ್ ಗೈಸ್. ಅಂತೂ ಇಂತೂ ಆ ಓನರ್ಗೆ ಫೋನ್ ತಲುಪಿಸೋದು ವಾಪ. ಪೊಲೀಸ್ನವ್ರು ಕೊಟ್ವಿ, ಅವ್ರು ನಮ್ಗೆ ಸಂಬಂಧ ಇಲ್ಲ ಅಂತ ಹೇಳಿದ್ರು ಟ್ರಾಫಿಕಲ್ಲಿ. ಆಮೇಲೆ ಅಲ್ಲಿಂದ ರೂರಲ್ಲಿಗೆ ಬಂದ್ವಿ. ಅಷ್ಟೊಂದು ಅದೇ ಟೈಮ್ ಇವ್ರು ಫೋನ್ ಮಾಡಿದ್ರು. ಫೋನ್ ಮಾಡಿದ ತಕ್ಷಣ ಟಕ್ಕಂತ ತಗೊಬಂದು ಅವ್ರಿಗೆ ತಲುಪಿಸಿದ್ವಿ. ಸೊ ಅಲ್ಲಿಗೆ ನಮ್ಮ
ಕೆಲಸ ಮುಗೀತು ನೋಡಿ. ಸಿಮ್ಮು ಸಾಗರ್ ಥ್ಯಾಂಕ್ಸ್ ಹೇಳ್ಬೇಕು. ಇವತ್ತು ಹೆವಿ ಸಮಾಜ ಸೇವೆ ಮಾಡ್ಬಿಟ್ಟಿದೀವಲ್ಲ. ಓಕೆ ಗೈಸ್, ಎಲ್ಲ ಮುಗಿಸ್ಕೊಂಡು ಮನೆ ಹತ್ರ ಬರೋ ಅಷ್ಟರಲ್ಲಿ 5 ಗಂಟೆ 5:15. ಸೊ ಇವಾಗ ಸಾಗರ್ ಮನೆಗೆ ಹೋಗ್ತಾ ಇದ್ದಾನೆ, ಸುವಾಗು ಮನೆಗೆ ಹೋಗ್ತಾ ಇದ್ದಾನೆ. ಇವಾಗ ಸೀನ್ ಏನಂತ ಹೇಳಿದ್ರೆ, ವಿನಯ್ ಫೋನ್ ಮಾಡಿ ಇವತ್ತು ಕಾಂಟೆಂಟ್ ಶೂಟ್ ಮಾಡೋಣ ಅಂತ ಕರೆದಿದ್ರು ಗೈಸ್. ನಾನೊಂದು 2:30 ಆಗುತ್ತೆ ಬರೋದು, 2:30-3 ಗಂಟೆ ಅಂತ ಅಂದ್ಕೊಂಡಿದ್ದೆ. ನಾನು ಹೇಳಿದ್ದೆ 2:30-3 ಗಂಟೆಗೆ ಬರ್ತೀನಿ ಅಂತ. ಬಟ್ ಕಾಲಕ್ರಮೇಣ ಯಾವುದೋ ಒಂದು ಮ್ಯಾಟ್ರಲ್ಲಿ ತಗೊಳಕೊಂಡು ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಂಡ್ಬಿಟ್ಟಿರ್ತಾರೆ. ಬಟ್ ಈ ವಿಡಿಯೋ ನೋಡಿದ್ಮೇಲೆ ಪಾಪ ಅವ್ರಿಗೆ ಅರ್ಥ ಆಗುತ್ತೆ. ಆ್ಯಂಡ್ ಒಂದು ವಿಚಾರ ಏನಂತ ಹೇಳಿದ್ರೆ, ನಮ್ಗೆ ಇವಾಗ ಹಿಂಗಾಯಿತು ಅಂದರೆ ಇವತ್ತಿನ ಸೀನು, ನಾವು ಅಂದ್ಕೊಂಡಿದ್ದು ಆಕ್ಸಿಡೆಂಟ್ ಜಾಗದಲ್ಲಿ ಮೊಬೈಲ್ ಸಿಕ್ತು, ಆಕ್ಸಿಡೆಂಟ್ ಅವ್ರು ಮೊಬೈಲ್ ಬೀಳ್ಸ್ಕೊಬಿಟ್ಟವ್ರೆ, ಅದನ್ನ ಒಬ್ಬ ಡ್ರೈವರೇ ತಗೊಂಡು ಹೋಗ್ತಾವನೆ ಅಂತ. ಅವನ ಹತ್ರ ಕಿತ್ಕೊಬಂದು ಆಕ್ಸಿಡೆಂಟ್ ಅವ್ನು ಫೋನ್ ಮಾಡಿದ್ರೆ, ಸರ್ ನಮ್ಮ ಮೊಬೈಲೆಲ್ಲ ಪೊಲೀಸ್ನವ್ರು ಕೊಟ್ಟರು, ನಮ್ಗೆ ಸಿಕ್ತು ಅಂತ ಹೇಳಿದ್ರು. ಮತ್ತು ಮೊಬೈಲ್ ಯಾರ್ದು ಅಂತ ಹುಡ್ಕೋಕೆ ಶುರು ಹಚ್ಕೊಂಡ್ರೆ, ಆಮೇಲೆ ತೊಗೊಂಡೋಗಿ ಈ ಸ್ಟೇಷನಲ್ಲಿ ಇಸ್ಕೊಳ್ಳೋಣ ಅಂದ್ಬಿಟ್ಟು ರೂರಲ್ ಸ್ಟೇಷನ್ಗೆ ಹೋದರೆ, ರೂರಲ್ ಸ್ಟೇಷನ್ಗೆ ಹೋಗಿ ಇವಾಗ ಹೆಂಗೆ ಸರ್ ಕೊಡೋದು, ಇವಾಗ ನಾವು ಒಂದು ತೊಗೊತೀವಿ ಬಟ್ ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರು. ಆ ಫೋನ್ ಬೇರೆ ಸ್ವಿಚ್ ಆಫ್ ಆಗಿಬಿಡ್ತಲ್ಲ, ಅದಕ್ಕೆ ಏನು ಮಾಡಿದ್ವಿ, ಅದರಲ್ಲಿರೋ ಸಿಮ್ನ ತೆಗೆದು ಸಾಗರ್ ಮೊಬೈಲ್ಗೆ ಹಾಕಿ ಆಮೇಲೆ ನೋಡಿದ್ರೆ ವೆಯ್ಟ್ ಮಾಡಿದ್ವಿ ಒಂದು 5-10 ನಿಮಿಷ. ಕಾಲ್ ಬಂದಿದ ತಕ್ಷಣ ಅವ್ರು ಹುಡ್ಕೊಂಬಂದರು. ಆಮೇಲೆ ಅವ್ರ ಕೈಗೆ ಫೋನ್ ಕೊಟ್ವಿ, ಬಂದ್ವಿ. ಸೊ ಇದು ಪಿಕ್ಚರ್. ಇದರಲ್ಲಿ ಅರ್ಥ ಆಗೋವಂಥದ್ದು ಏನಂತ ಹೇಳಿದ್ರೆ, ಏನು ಅನ್ಸುತ್ತೆ ಸಾಗರ್ ನಿಮಗೆ? ನನಗೆ ಒಂದೇ ಅನ್ಸೋದು, ಹಾಂ, ಒಂದು ಆಕ್ಸಿಡೆಂಟ್ ಆಗಿರೋ ಸಿನಾರಿಯಲ್ಲಿ ಯಾರ್ದೇ ಆಗಿರ್ಬೋದು, ಫೋನ್ ಸಿಕ್ಕಿದ ತಕ್ಷಣ ನಮ್ಗೆ ಏನು ಅನ್ಸುತ್ತೆ, ಫಸ್ಟ್ ರಿಯಾಕ್ಷನ್ ಯಾರ್ದೇ ಆಗಿರ್ಬೋದು, ಏನು ಆಕ್ಸಿಡೆಂಟ್, ಓ ಪಾಪ ಆಗೋಗಿದೆ, ಫೋನ್ ಬೀಳಿಸ್ಕೊಂಡ್ಬಿಟ್ಟಿದ್ದಾರೆ, ಅವ್ರು ಹಾಸ್ಪಿಟ್ಲಿಗೆ ಹೋಗಿದ್ದಾರೆ, ಅದು ಬೇರೆ ಹೊಡೆದೋಗಿತ್ತು. ಇನ್ನೊಂದು ಯೂಸ್ ಮಾಡೋಕ್ಕಾಗ್ತಾ ಇರಲಿಲ್ಲ, ಹೊಡೆದೋಗಿದೆ. ಅದನ್ನ ತೊಗೊಂಡು ಯಾರೋ ಒಬ್ಬ ಹೋಗ್ತಾ ಇದ್ದಾನೆ ಅಂದರೆ, ಈ ನನ್ನ ಮಗ ಹೆಂಗೆ ತೊಗೊಂಡು ಹೋಗ್ತಾ ಇದ್ದಾನೆ ಅಂದ್ಬಿಟ್ಟು ನಾವು ಹೋದ್ವಿ. ಆ್ಯಕ್ಚುಲಿ ಇದು ಲೆಕ್ಕಾಚಾರದಲ್ಲಿ ಅವ್ನಿಗೆ ಡ್ರೈವರ್ ಮಾಡಿದ ತಪ್ಪೆ, ಅದನ್ನು ಕೊಡಬೇಕಾಗಿತ್ತು ಅಲ್ಲೇ ಪೊಲೀಸ್ನವ್ರ ಕೈಗೋ ಯಾರಿಗಾದ್ರೂ ಸರ್ ಫೋನ್ ಸಿಕ್ತು ಅಂತ ಕೊಡ್ಬೋದಾಗಿದೆ. ಯಾಕಂತ ಹೇಳಿದ್ರೆ ಫೋನು ಒಬ್ಬರು ಆಸ್ತಿ ಇರುತ್ತೆ. ಇವಾಗ ನಮ್ಮ ಫೋನ್ಗಳೆಲ್ಲ ನಮ್ಮ ಆಸ್ತಿ ಇದ್ದಂಗೆ, ತಗೊಳಕ್ಕೆ ಎಲ್ಲಾದ್ರೂ ಹೋಯ್ತು ಅಂತ ಹೇಳಿದ್ರೆ ಕೈ ಕಾಲು ಆಡಲ್ಲ. ಇವಾಗ ಆ ಥರ ಇರುತ್ತೆ. ಫೋನಿಗೋಸ್ಕರ ನಾವು ಹೋಗಿಲ್ಲ, ಫೋನಲ್ಲಿ ಏನಾದರೂ ಒಂದು ಇಂಪಾರ್ಟೆಂಟ್ ಇರ್ಬೋದು, ಡಾಕ್ಯುಮೆಂಟ್ಸ್, ಅಗ್ರಿಮೆಂಟ್ಸ್, ಏನೋ ಒಂದು ಇಂಪಾರ್ಟೆಂಟು XYZ ಇರ್ಬೋದು. ಇವಾಗ ಎಲ್ಲಾನು ಇರೋದೇ ಫೋನಲ್ಲಿ. ಸೊ ಮಾರಲ್ ಆಫ್ ದ ಸ್ಟೋರಿ ಏನಂತ ಹೇಳಿದ್ರೆ, ಪರರ ವಸ್ತು ಪಾಷಾಣಕ್ಕೆ ಸಮಾನ. ದಯವಿಟ್ಟು ಯಾರ್ದು ನಿಮ್ಗೆ ಸಿಕ್ತು ಅಂದರೆ ಎತ್ಕೊಳ್ಳಿ. ಎಕ್ಸಾಂಪಲ್ ಸಿನಾರಿಯೋ ಏನು ಅಂತ ಹೇಳಿದ್ರೆ, ಇಲ್ಲ ಅಂತ ಹೇಳಿದ್ರೆ ಕೊಟ್ಬಿಡಿ ಗೈಸ್. ಯಾಕಂತ ಹೇಳಿದ್ರೆ ನಾವು ಯಾರ್ದೋ ವಸ್ತುಗೆ ಆಸೆ ಪಟ್ಟರೆ ನಮ್ಮ ವಸ್ತುಗಳೆಲ್ಲ ಕಳೆದೋಗೋದು ಶುರು ಹೋಗ್ಬಿಡುತ್ತೆ. ನಮ್ಮದೇ ನಾವು ಕಷ್ಟಪಟ್ಟಿದ್ದೇ ನಮ್ಮ ಹತ್ರ ಉಳಿಯೋಲ್ಲ ಅಂದರೆ, ಕೊಟ್ಟಿದ್ದು ಸಿಕ್ಕಿದ್ದೆಲ್ಲ ಉಳಿಯುತ್ತಾ? ಸಾಧ್ಯನೇ ಇಲ್ಲ. ಸೊ ಇದೊಂದು ಸ್ಟೋರಿ. ಯಾವ ರೀತಿ ಹೇಳಬೇಕು ಏನು ಅಂತ ಗೊತ್ತಿಲ್ಲ. ಏನಾದ್ರು ತಪ್ಪಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು, ಸೈನಿಂಗ್ ಆಫ್. ಟೇಕ್ ಕೇರ್, ಲವ್ ಯು ಆಲ್. ಇವರಿಬ್ರು ಎಲ್ಲಿ ಹೋಗ್ತಾ ಇದ್ದಾರೆ ಅಂತ ಕಮೆಂಟ್ ಹಾಕಿ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.